ಊರ ದೇವರಿಗೆ ಭಕ್ತರ ಬೆನ್ನೇ ಮಾರ್ಗ. ದೇವರನ್ನ ಹೊತ್ತಂತಹ ಪೂಜಾರಿ ನೆಲದ ಮೇಲೆ ಕಾಲಿಡದಂತೆ ತಮ್ಮ ಬೆನ್ನ ಮೇಲೆ ನಡೆದುಕೊಂಡು ಹೋಗುವಂತೆ ದಾರಿಯನ್ನ ಮಾಡಿಕೊಡ್ತಾರೆ. ಈ ಭಕ್ತರು ನೋಡಿ, ದೇವರು ಬೆನ್ನ ಮೇಲೆ ನಡೆದು ಹೋದ್ರೂ ಕಷ್ಟ ಕಾರ್ಪಣ್ಯಗಳು ಕಡಿಮೆಯಾಗತ್ತೆ ಅನ್ನುವಂತಹ ನಂಬಿಕೆ ಇವರಲ್ಲಿದೆ. ಹಾಗಾದ್ರೆ ಆ ಶಕ್ತಿ ದೇವರ ಬಗ್ಗೆ ಸ್ವಲ್ಪ ನಾವು ಕೂಡ ತಿಳ್ಕೊಳ್ಳೋಣ ಬನ್ನಿ. ಭಾರತೀಯ ಸಂಸ್ಕೃತಿಯಲ್ಲಿ ದೇವರಿಗೆ ದೊಡ್ಡ ಸ್ಥಾನವನ್ನ ಜನರು ಕಲ್ಪಿಸಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಎಂಬಂತೆ ದಾವಣಗೆರೆಯ ಓಬಳೇಶ್ವರ ದೇವರ ಜಾತ್ರೆ ಮಹೋತ್ಸವವೇ ನಿದರ್ಶನ. ದೇವರನ್ನ ಹೊತ್ತ ಅರ್ಚಕ ನೆಲದ ಮೇಲೆ ನಡೆಯದಂತೆ 1.5 ಕಿಲೋಮೀಟರ್ ಮಾರ್ಗದಲ್ಲಿ ತಮ್ಮ ಬೆನ್ನನ್ನೇ ದಾರಿಯನ್ನಾಗಿಸಿದ್ದಾರೆ ಭಕ್ತರು. ದಾವಣಗೆರೆ ತಾಲೂಕಿನ ಕೋಡಿಹಳ್ಳಿ ಗ್ರಾಮದಲ್ಲೇ ಕಾರ್ತಿಕ ಮಾಸದ ವೇಳೆ ಓಬಳೇಶ್ವರ ದೇವರ ಜಾತ್ರೆ ಅದ್ದೂರಿಯಾಗಿ ನಡೆಸಲಾಯಿತು. ಈ ವೇಳೆ ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆದರು. ದೇವ್ರ ಮುಂದೆನೆ ಮಲಗಿರ್ತಾರೆ. ಅವ್ರ ಬೆನ್ನ ಮೇಲೆ ಪಾದ ಸ್ಪರ್ಶ ಮಾಡಿ ಬರುತ್ತೆ. ಆ ಸ್ಪರ್ಶದಿಂದ ಅವರಲ್ಲಿರುವಂಥ ನೋವು ನಿವಾರಣೆಗಳು ಮತ್ತು ಕಷ್ಟ ಸಂಕಟಗಳು ಏನೇ ಇದ್ರು ದೂರ ಆಗ್ತಾ ಅನ್ನೋ ಒಂದು ಹಿಂದಿನ ಇತಿಹಾಸದಿಂದಲೂ ಇದು ವಾಡಿಕೆಯಾಗಿದೆ. ಇನ್ನು ಆ ದೇವರನ್ನ ಹೊತ್ತ ಅರ್ಚಕ ಬೆನ್ನ ಮೇಲೆ ಸಂಚರಿಸಿದರೆ ತಮಗೆ ಇದ್ದ ಹಲವು ಕಾಯಿಲೆಗಳು ಗುಣಮುಖವಾಗುತ್ತವೆ. ಜೊತೆಗೆ ಕಂಕಣ ಭಾಗ್ಯ ಇಲ್ಲದವರಿಗೆ ಮದುವೆಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಒಟ್ಟಾರೆ ಜನ ಮರಳು ಜಾತ್ರೆ ಮರಳು ಗೊತ್ತಿಲ್ಲ. ಜನರು ಮಾತ್ರ ಅನಾದಿ ಕಾಲದಿಂದಲೂ ಈ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಮುಂದೆಯೂ ಕೂಡ ಇದೇ ಸಂಪ್ರದಾಯ ಮುಂದುವರಿಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮಲ್ಲಿಕಾರ್ಜುನ್ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.